ಬಂಗಾಳದಲ್ಲಿ ಟಿಎಂಸಿಗೆ ಹೀನಾಯ ಸೋಲು, ಬಿಜೆಪಿ ಗೆಲುವು ಖಂಡಿಸಿದ ಮಮತಾ ಬ್ಯಾನರ್ಜಿ. ಇದು ಒಂದು ಗೆಲುವು ಅಂತ ನೀವು ಭಾವಿಸ್ತೀರಾ? ಬಿಜೆಪಿಯದ್ದು ಅನೈತಿಕ ಗೆಲುವು ಅಂತ ಟೀಕಾ ಪ್ರಹಾರಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಒಂದು ಕಡೆ 15 ವರ್ಷಗಳ ದೀದಿ ಭದ್ರಕೋಟೆಯನ್ನ ಬಿಜೆಪಿ ನೆಲಸಮ ಮಾಡಿದೆ. ಬಿಜೆಪಿ ದಾಳಿಗೆ 15 ವರ್ಷಗಳ ದೀದಿಯ ಭದ್ರಕೋಟೆ ಛಿದ್ರವಾಗಿದೆ. ಹಾಗಾಗಿ ಈಗ ಹಲವಾರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಸದ್ಯಕ್ಕೆ ನೋಡಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಬಿಜೆಪಿಯದ್ದು ಅನೈತಿಕ ಗೆಲುವು ಅಂತ ಟೀಕಾ ಪ್ರಹಾರಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ 100ಕ್ಕೂ ಹೆಚ್ಚು ಸ್ಥಾನಗಳನ್ನ ಲೂಟಿ ಮಾಡಿದೆ. ಜೊತೆಗೆ ಚುನಾವಣಾ ಆಯೋಗ ಬಿಜೆಪಿ ಆಯೋಗವಾಗಿದೆ. ಟಿಎಂಸಿ ಮತ್ತೆ ಪುಟಿದೇಳಲಿದೆ ಅಂತ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿದ್ದೇ ಒಂದು ಇತಿಹಾಸ. ಗೆಲ್ಲೋದಕ್ಕೆ ಬಹಳಷ್ಟು ಚಾಣಕ್ಯ ನೀತಿಗಳನ್ನು ಅನುಸರಿಸಲಾಗಿದೆ. ಬಹಳಷ್ಟು ವಿರೋಧಿ ಅಲೆ, ಅದರಲ್ಲೂ ಕೂಡ ಮಮತಾ ಬ್ಯಾನರ್ಜಿಯ ವಿರುದ್ಧ ಬಹಳಷ್ಟು ಅಸ್ತ್ರಗಳನ್ನು ಬಿಟ್ಟಿದ್ರು. ಹಾಗಾಗಿ ಬಿಜೆಪಿ ಸುಮ್ಮನೆ ಗೆಲುವನ್ನು ಸಾಧಿಸಿಲ್ಲ ಇಲ್ಲಿ ಅಂತ ಹೇಳಿ ಬಿಜೆಪಿ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ದೀದಿ. ಅದರಲ್ಲೂ ಕೂಡ ನಿನ್ನೆಯಿಂದಲೂ ಅವ್ರು ಹೇಳ್ತಾನೆ ಇದ್ರು, ಇಲ್ಲ ಇಲ್ಲೇನೋ ಅನ್ಯಾಯ ಆಗ್ತಾ ಇದೆ, ಇಲ್ಲ ಅಭ್ಯರ್ಥಿಗಳು ನೀವು ಯಾವುದಕ್ಕೂ ಸ್ಟ್ರಾಂಗ್ ರೂಮ್ ಒಳಗಡೆನೇ ಇರಿ, ಹೀಗೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಳ್ತಾ ಬರ್ತಾಯಿದ್ರು. ಚುನಾವಣಾ ಆಯೋಗ ಕೂಡ ಹತ್ತತ್ರ 100 ಸೀಟಿಗೆ ಮೋಸ ಮಾಡಿದೆ, ಬಿಜೆಪಿ 100ಕ್ಕೂ ಹೆಚ್ಚು ಸೀಟ್ಗಳಿಗೆ ದೋಖಾ ಮಾಡಿದೆ, ಲೂಟಿ ಮಾಡಿದೆ ಅಂತ ಆರೋಪವನ್ನು ಮಾಡ್ತಾನೆ ಬರ್ತಾಯಿದ್ರು. ಈಗ ಮತ್ತೆ ಟಿಎಂಸಿ ಅಧಿಕಾರಕ್ಕೆ ಬರಲಿದೆ, ಪುಟಿದೇಳಲಿದೆ ಅಂತ ಹೇಳ್ತಾ ಇರೋದಿಲ್ಲಿ ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಒಂದು ಕಡೆ ಕಂಡೂ ಕೇಳರಿಯದ ಹೀನಾಯ ಸೋಲೆದ್ರಾಗ್ಬಿಟ್ಟಿದೆ. ಸತತ 3 ಬಾರಿ ಗೆದ್ದವರು 4ನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ರೆ ಅದರಲ್ಲಿ ಕಂಪ್ಲೀಟ್ ಆಗಿ ಹೀನಾಯವಾಗಿ ಸೋಲುಂಡಿದ್ದಾರೆ ಇಲ್ಲಿ ಮಮತಾ ಬ್ಯಾನರ್ಜಿ. ಒಂದು ಕಡೆ ಬಿಜೆಪಿ ಗೆಲುವನ್ನು ಖಂಡಿಸ್ತಾ ಇದ್ದಾರೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಇದು ಅಕ್ಸೆಪ್ಟ್ ಮಾಡುವಂತಹ ವಿಚಾರವೇ ಅಲ್ಲ ಅನ್ನೋದು ಅವರ ವಾದ. ಇದು ಒಂದು ಗೆಲುವು ಅಂತ ನೀವು ಭಾವಿಸ್ತಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯದ್ದು ಅನೈತಿಕ ಗೆಲುವು ಅಂತ ಟೀಕಾ ಪ್ರಹಾರಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ 100ಕ್ಕೂ ಹೆಚ್ಚು ಸ್ಥಾನಗಳನ್ನ ಲೂಟಿ ಮಾಡಿದೆ. ಚುನಾವಣಾ ಆಯೋಗ ಬಿಜೆಪಿ ಆಯೋಗವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಟಿಎಂಸಿ ಮತ್ತೆ ಪುಟಿದೇಳಲಿದೆ ಅಂತ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಹೌದು, ಇದೆಲ್ಲವೂ ಒಂದು ಕಡೆ ಆದರೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಗೆದ್ದಿದೆಯಲ್ಲ ಅದಷ್ಟು ಈಸಿಯಾಗಿರಲಿಲ್ಲ. ಸತತ ಪ್ರಯತ್ನ, ಬ್ಯಾಕ್ ಟು ಬ್ಯಾಕ್ ಭಾರಿನೇ ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಒಂದು ಕಡೆ ಮೋದಿ, ಒಂದು ಕಡೆ ಅಮಿತ್ ಶಾ ಇಲ್ಲಿ ಬಹಳಷ್ಟು ವಿರೋಧಿ ಅಲೆಗಳನ್ನು ತಂದರು. ಅದರಲ್ಲೂ ಕೂಡ ಇಲ್ಲಿ ಈ ಒಂದು ಗೆಲುವಿದೆಯಲ್ಲ ಅದು ಸಾಧಿಸೋದೇ ಬಿಜೆಪಿಗೆ ಅಷ್ಟು ಈಸಿ ಆಗಿರಲಿಲ್ಲ. ಬಹಳಷ್ಟು ವರ್ಷಗಳ ಪರಿಶ್ರಮ, ನಿರಂತರ ಈ ಮೈನಸ್ ಪಾಯಿಂಟ್ಸ್ಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದ್ರಲ್ಲ ಅದು ಬಿಜೆಪಿಗೆ ಬಹಳಷ್ಟು ಪ್ಲಸ್ ಆಯಿತು. ಎಲ್ಲಿ ಮೈನಸ್ಗಳನ್ನು ಇವರು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದ್ರು ಅಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅದನ್ನೆಲ್ಲ ಸರಿದೂಗಿಸ್ಕೊಳ್ಳುವಂಥ ಕೆಲಸವು ಈಸಿಯ ವಿಚಾರ ಆಗಿರಲಿಲ್ಲ. ನೋಡಿ, ಒಂದು ಕಡೆ ಟಿಎಂಸಿ ವಿರುದ್ಧ ಅತಿ ದೊಡ್ಡ ಓಲೈಕೆ ರಾಜಕಾರಣದ ಆರೋಪಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಬಂದವು. ಬಾಂಗ್ಲಾ ಅಕ್ರಮ ಒಳ ನುಸುಳುವಿಕೆ ಬಗ್ಗೆ ಮಮತಾ ಸರ್ಕಾರ ಜಾಣ ಮೌನ ವಹಿಸ್ತು. ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತು ಬಿಜೆಪಿ. ಎಲ್ಲೋ ಒಂದು ಕಡೆ ಈ ಬಾಂಗ್ಲಾ ಅಕ್ರಮ ಒಳ ನುಸುಳುವಿಕೆ ಇದೆಯಲ್ಲ ಇದನ್ನ ಭಾರಿನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದು ಇಲ್ಲಿ ಬಿಜೆಪಿ. ಅಸ್ತ್ರವನ್ನಾಗಿ ಬಳಸ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಜಾಣ ಮೌನ ವಹಿಸಿದ್ರು. ಜೊತೆಗೆ ಹಿಂದೂ ಮೇಲಿನ ಸತತ ದೌರ್ಜನ್ಯ ತಡೆಗೆ ಟಿಎಂಸಿ ವಿಫಲವಾಯಿತು. ಹಿಂದೂಗಳ ಆಕ್ರೋಶದ ಕಟ್ಟೆಯೂ ಇಲ್ಲೊಡಿತು. ನೆರೆ ಬಾಂಗ್ಲಾ ಹಿಂದೂಗಳ ಮೇಲಿನ ಹಿಂಸಾಚಾರವು ಚುನಾವಣೆ ಮೇಲೆ ಪರಿಣಾಮ ಬೀರಿರುವಂಥ ಸಾಧ್ಯತೆಗಳಿದ್ರೂ ಅಚ್ಚರಿ ಇಲ್ಲ. ಅಭಿವೃದ್ಧಿ ಕಾರ್ಯದಲ್ಲಿ ಹಿನ್ನಡೆ ಕೇಳಂಗೆ ಇಲ್ಲ. ಆ ಕಡೆ ಎಲ್ಲ ನಾವು ಗಮನಿಸೋದಾದ್ರೆ ಹೆಂಗೆಲ್ಲ ಇದೆ ಅನ್ನೋದನ್ನ ಗೊತ್ತಾಗುತ್ತೆ. ಇನ್ನು ಸರ್ಕಾರ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತು ಬಿಜೆಪಿ. ಸತತ 15 ವರ್ಷಗಳ ಮಮತಾ ಸರ್ಕಾರದ ಆಡಳಿತ ವಿರೋಧಿ ಅಲೆ ಒಂದು ಕಡೆ ಬಿಜೆಪಿಗೆ ಭಾರಿ ಪ್ಲಸ್ ಆಯಿತು. ಇಲ್ಲಿ ಇವುಗಳನ್ನು ಜನರ ಗಮನಕ್ಕೆ ತರುವಲ್ಲಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿದೆ ಬಿಜೆಪಿ. ಇಲ್ಲಿ ಆ ಒಂದು ಕಾರ್ಯತಂತ್ರ ಕೂಡ ನಾವಿಲ್ಲಿ ಯಶಸ್ವಿ ಆಗಿರೋದನ್ನು ಗಮನಿಸ್ಬೋದು. SIR ಮೂಲಕ ನಕಲಿ ಮತದಾರರ ತೆರವು ಮಾಡಿದ್ದು ಕೂಡ ಟಿಎಂಸಿಗೆ ಭಾರಿ ಶಾಪ ಆಯಿತು. 1 ವರ್ಷದಿಂದ ರಾಜ್ಯವ್ಯಾಪಿ 1.64 ಲಕ್ಷ ಸಮುದಾಯದ ಸಭೆಯನ್ನು ನಡೆಸ್ತಲ್ಲ ಬಿಜೆಪಿ. ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಈ ಸಭೆ ಇದೆಯಲ್ಲ, ಈ ಸಭೆಗಳಲ್ಲಿ ಭಾರಿನೇ ತುಂಬಾ ಪ್ರಮುಖ ಅಂಶಗಳನ್ನು ಚರ್ಚೆ ಮಾಡಿ ಮಮತಾ ಬ್ಯಾನರ್ಜಿಯ ಮೈನಸ್ಗಳನ್ನು ಎತ್ತಿ ಹಿಡಿಯುವಂಥ ಕೆಲಸಕ್ಕೆ ಇಲ್ಲಿ ಬಿಜೆಪಿ ಮುಂದಾಯಿತು. ಹಾಗಾಗಿ ಇಷ್ಟೆಲ್ಲ ಒಂದು ಕಡೆಯಾಗಿ